ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಪ್ಯಾರಾಮೆಡಿಕಲ್ ವೆನ್ ವಿಲ್ ಟೆಂತ್ ಆಫ್ಟರ್ 10th ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್. ಓಕೆ, ಸೊ ನೋಡಿ, ಪ್ಯಾರಾಮೆಡಿಕಲ್ ಕೋರ್ಸಸ್ ಅಪ್ಲಿಕೇಶನ್ ಸೈಬರ್ ಸೆಂಟರ್ ಕ್ಯಾನ್ ಬಿ ಅಪ್ಲಿಕೇಶನ್ ಫೋನ್ ಇಟ್ ಸೆಲ್ಫ್. ಸೊ ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂಥ ಜಾಸ್ತಿ ಕಾಮೆಂಟ್ಗಳನ್ನು ನೀವು ಹಾಕ್ತಾ ಇದ್ದೀರಿ. ಸೊ ಪ್ಯಾರಾಮೆಡಿಕಲ್ಸ್ ನೋಡಿ, ಅಪ್ಲಿಕೇಶನ್ಸ್ ಬಗ್ಗೆ ನಾನು ಲೈವಲ್ಲಿ ಬಂದಾಗ ಕೂಡ ಸುಮಾರು ಸಲ ಹೇಳಿದ್ದೀನಿ. ಯಾರೆಲ್ಲ ಅಭ್ಯರ್ಥಿಗಳು ನೀವು ಲೈವಲ್ಲಿ ಸಂಜೆ 4 ಗಂಟೆ ಮೇಲೆ ಕೂಡ ನೀವು ಲೈವಲ್ಲಿ ಬಂದು ನನ್ನ ಜೊತೆಗೆ ನೀವು ಲೈವಲ್ಲಿ ಕಾಮೆಂಟ್ಗಳನ್ನು ಹಾಕಿ ಕ್ಲಿಯರ್ ಮಾಡ್ಕೊಳ್ಬೋದು. ನೇರವಾಗಿ ಕಾಮೆಂಟ್ಗಳನ್ನು ಹಾಕಿ ಕ್ಲಿಯರ್ ಮಾಡ್ಕೊಳ್ಬೋದು. ಅಥವಾ ನೀವು ಈ ಥರ ಕಾಮೆಂಟ್ ಹಾಕಿದರೂ ಕೂಡ ನಾನು ಬಿಡುವಿನ ವೇಳೆಯಲ್ಲಿ ಸಪ್ರೇಟ್ ಆದಂಥ ವಿಡಿಯೋಗಳನ್ನು ಮಾಡಿ ಕೂಡ ನಿಮಗೆ ಮಾಹಿತಿನ ಕೊಡ್ತೇನೆ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಪ್ರತಿ ವರ್ಷ ಕೂಡ ಏನು ಮಾಡ್ತಿತ್ತು ಅಂದರೆ ಹೋದ ವರ್ಷ ಜೂನ್ 13ನೇ ತಾರೀಕಿಗೆ ಅಪ್ಲಿಕೇಶನನ್ನು ರಿಲೀಸ್ ಮಾಡಿದರು. ಬಟ್ ಇವಾಗ ಒಂದಷ್ಟು ಕಾರಣಾಂತರಗಳಿಂದ ಮತ್ತು ಹೋದ ವರ್ಷ ಏನಾಗಿತ್ತು ಅಂದರೆ ಬೇಗನೆ ಅಪ್ಲಿಕೇಶನ್ ರಿಲೀಸ್ ಮಾಡಿದರು. ಆವಾಗ ಎಕ್ಸಾಮ್ 2 ಎಕ್ಸಾಮ್ 3ದು ರಿಸಲ್ಟ್ದು ಪ್ರಾಬ್ಲಮ್ ಆಯಿತು. ಸೊ ಅದನ್ನು ಇನ್ನು ಕನ್ಸಿಡರ್ ಮಾಡಿಕೊಂಡು ಈ ವರ್ಷ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಮೇ ಬಿ ನನಗೆ ಡೌಟ್ ಬರ್ತಾಯಿದೆ ಈ ರೀತಿಯಾಗಿ. ಅಂದರೆ ಎಕ್ಸಾಮ್ 3 ರಿಸಲ್ಟ್ ಬರೋ ತನಕನೂ ರಿಲೀಸ್ ಮಾಡೋದು ಡೌಟ್ ಇದೆ ನನ್ನ ಪ್ರಕಾರ. ಯಾಕಂದರೆ ಇಷ್ಟೊತ್ತಿಗೆ ಮಾಡಬೇಕಿತ್ತು. ಮಾಡಿಲ್ಲ ಅಂತಂದರೆ ಇದು ಮುಂದಿನ ತಿಂಗಳು ನಿಮಗೆ ಮೊದಲನೇ ವಾರ ತನಕ ಹೋಗ್ಬೋದು. ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ 2ನೇ ವಾರ ತನಕ ಅಪ್ಲಿಕೇಶನ್ ರಿಲೀಸ್ ಮಾಡ್ಬೋದು. ನೆನಪಿಟ್ಟುಕೊಳ್ಳಿ, ಪ್ಯಾರಾಮೆಡಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಗೋದು ಪ್ರತಿ ವರ್ಷವೂ ಕೂಡ ನವಂಬರ್ ಡಿಸೆಂಬರ್ ಮಂತಲ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ಎಕ್ಸಾಮ್ ಆಗೋದು ನವಂಬರ್ ಡಿಸೆಂಬರಲ್ಲಿ. ಸೊ ಹೀಗಾಗಿ ಇಲ್ಲಿ ಅರ್ಜೆಂಟ್ ಮಾಡೋಂಗಿಲ್ಲ. ಬೇರೆ ಇದ್ರ ಥರ ಅಲ್ಲ, ಇದು ಕಾಲೇಜ್ಗಳ ಥರ ಅಲ್ಲ, ಬೇರೆ ಕೋರ್ಸ್ಗಳ ಥರ ಅಲ್ಲ. ಅಂದರೆ ಮಾರ್ಚ್ ಟು ಮಾರ್ಚ್, ಜೂನ್ ಟು ಜೂನ್ ಇರೋದಿಲ್ಲ ಇಲ್ಲಿ. ಇದು ಪ್ರತಿ ವರ್ಷ ಕಾಲೇಜ್ಗಳು ಆರಂಭವಾಗೋದು ನವಂಬರ್ ಡಿಸೆಂಬರಲ್ಲಿ, ಎಕ್ಸಾಮ್ ಕೂಡ ನವಂಬರ್ ಡಿಸೆಂಬರಲ್ಲಿ ಆಗೋದ್ರಿಂದ ಇವ್ರು ಏನು ಮಾಡ್ತಾರೆ ಅಂದರೆ ಪ್ರೊಸೀಜರನ್ನು ಸ್ವಲ್ಪ ಸ್ಲೋ ಆಗಿ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಬಿಡೋ ತನಕ ಕಾಯ್ತೀನಿ ಅಂತಂದರೆ ನಿಮಗೆ ಗೌರ್ಮೆಂಟ್ ಸೀಟ್ಗಳು ಸಿಗ್ತವೆ. ಓಕೆನಾ? ಸೊ ಈ ತಿಂಗಳು ಬಿಡಬೇಕಿತ್ತು, ಬಿಟ್ಟಿಲ್ಲ ಕಾರಣಾಂತರಗಳಿಂದ. ಹೀಗಾಗಿ ಬಿಟ್ಟರೂ ಕೂಡ ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ಆಮೇಲೆ ಅಪ್ಲಿಕೇಶನ್ಗಳನ್ನು ಎಲ್ಲಿ ಸೈಬರಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನಾದರೂ ನಾಲೆಜ್ ಇಲ್ಲಪ್ಪ ಅಂದರೆ, ನಿಮಗೆ ಅಪ್ಲಿಕೇಶನ್ ಹಾಕೋ ನಾಲೆಜ್ ಇಲ್ಲ ಅಂತಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋಗ್ಬೋದು. ಆದರೆ ನಾನು ನಿಮಗೆ ಗೈಡ್ ಮಾಡ್ತೇನೆ, ಮೊಬೈಲಲ್ಲಿ ಹೇಗೆ ಹಾಕಬೇಕಂತೇಳಿ ಗೈಡ್ ಮಾಡ್ತೇನೆ. ನೀವು ಮೊಬೈಲಲ್ಲೇ ಹಾಕ್ಬೋದು. ಡೋಂಟ್ ವರಿ, ಮುಂದಿನ ದಿನಗಳಲ್ಲಿ ಲೈವಲ್ಲಿ ಬಂದಾಗ ಕೂಡ ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ನ ಹೇಳ್ಕೊಡ್ತೇನೆ. ಓಕೆನಾ?